ಜಾತ್ಯತೀತ ಜನತಾದಳ ಪಕ್ಷ ಎಲ್ಲ ಸಮುದಾಯ, ಜಾತಿ, ಧರ್ಮ, ವರ್ಗವನ್ನ ಪ್ರೀತಿಸ್ತಕ್ಕಂಥ ಪಕ್ಷ. ಜಾತ್ಯತೀತ ತತ್ವ ಸಿದ್ಧಾಂತದ ಮೇಲೆ ಮಾಜಿ ಪ್ರಧಾನಮಂತ್ರಿಗಳು, ವರಿಷ್ಠರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವರ ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿದ್ದಾರೆ. ಹಾಗಾಗಿ ಒಂದು 2-3 ನಿಮಿಷಗಳ ಕಾಲ ಎಲ್ರಿಗೂ ಕೂಡ ಒಂದು ಗೌರವ ಅರ್ಪಿಸಬೇಕಾಗ್ತದೆ. ನನ್ನ ಮಾತನ್ನು ಮುಂದುವರಿಸ್ತೇನೆ. ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರ ನಮ್ ಎಲ್ಲರಿಗೂ ಗೊತ್ತಿದೆ, ಇದು ಒಂದು ಮೀಸಲ ಕ್ಷೇತ್ರ. ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದಾಗಿನಿಂದನೂ ಕೂಡ ಕಳೆದ 3 ವರ್ಷದಲ್ಲಿ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ವರ್ಗಕ್ಕೆ ಅಂದ್ರೆ SCP ಮತ್ತೆ TSP ಹಣವನ್ನ ಇವತ್ತೇನು ಪರಿಶಿಷ್ಟ ವರ್ಗದ ಒಂದು ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ವರ್ಗಾವಣೆ ಆಗದೆ ಅಂತಕ್ಕಂಥ ವಿಚಾರ ಈಗಾಗಲೇ ಜಗತ್ತು ಜಾಹೀರ. ರಾಜ್ಯ ಸರ್ಕಾರವೂ ಕೂಡ ಇದನ್ನ ಒಪ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರವೇ ಅವರು ಒಪ್ಕೊಂಡಿದ್ದಾರೆ ಕೂಡ. ಯಾವ ಒಂದು ದಲಿತ ಕೇರಿ ಅಭಿವೃದ್ಧಿಗಳಿಗೆ, ಅದು ರಸ್ತೆ ಅಭಿವೃದ್ಧಿ ಇರಬಹುದು, ಚರಂಡಿ ಅಭಿವೃದ್ಧಿಗಳಿರ್ಬೋದು, ನಾನಾ ರೀತಿಯಾದಂತಹ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಕಳೆದ 3 ವರ್ಷದಲ್ಲಿ ಮೊದಲನೇ ವರ್ಷ 11,500 ಕೋಟಿ, ಎರಡನೇ ವರ್ಷ 14,500 ಕೋಟಿ, ಮೂರನೇ ವರ್ಷ 11,500 ಕೋಟಿ, ಒಟ್ಟಾರೆಯಾಗಿ 37,000 ಕೋಟಿ ಕಳೆದ 3 ವರ್ಷದಲ್ಲಿ ಪರಿಶಿಷ್ಟ ವರ್ಗಕ್ಕೆ, ಆ ಒಂದು ಸಮುದಾಯದ ಒಂದು ಅಭಿವೃದ್ಧಿಗೆ ಸೇರಿರ್ತಕ್ಕಂಥ ಹಣ ಸಂಪೂರ್ಣವಾಗಿ ವರ್ಗಾವಣೆ ಎಲ್ಲಿಗೆ ಮಾಡ್ಕೊಂಡಿದ್ದೀರಪ್ಪ ನೀವು ಅಂತ ಕೇಳಿದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಬಳಸ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಇದು ಈ ಕಾಂಗ್ರೆಸ್ನವರು ಸಾಮಾಜಿಕ ನ್ಯಾಯ, ಸಾಮಾಜಿಕ ಬದ್ಧತೆ, ಇನ್ಯಾರೂ ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ಆಲೋಚನೆ ಮಾಡತಕ್ಕಂಥ ನಾಯಕರು ಇಲ್ಲ, ಪಕ್ಷವೂ ಇಲ್ಲ ಈ ರಾಜ್ಯದಲ್ಲಿ, ಕಾಂಗ್ರೆಸ್ನವರೊಬ್ಬರು ಬಿಟ್ರೆ. ಇವತ್ತು ಬೆಳಗ್ಗೆ ಇರ್ತಕ್ಕಂಥ ವಾಸ್ತವಾಂಶ ಒಪ್ಕೊಂಡವರೇ ಮೆಚ್ಚಬೇಕು. ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷರ ಸುಪುತ್ರ, ಹೌದು ನಾವು ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಸೋಲ್ಸಿದೀವಿ ಕಾಂಗ್ರೆಸ್ನವರು ಚುನಾವಣೆಯಲ್ಲಿ ಅಂತ ಇವತ್ತು ಒಪ್ಕೊಂಡವ್ರು ನೋಡ್ತಾ ಇದ್ದೆ ಎಲ್ಲೋ ಮಾಧ್ಯಮದಲ್ಲಿ. ಮಾತೆತ್ತಿದ್ರೆ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರು ಬರೆದಿರ್ತಕ್ಕಂಥ ಸಂವಿಧಾನವನ್ನ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಬದಲಾವಣೆ ಮಾಡ್ತಾರಂತೆ, ತಿದ್ದುಪಡಿ ಮಾಡ್ತಾರಂತೆ ಅಂತಕ್ಕಂಥದ್ನ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಇಡೀ ದೇಶದಲ್ಲಿ ಅಪಪ್ರಚಾರವನ್ನ ಮಾಡಿದ್ರು. ಆದ್ರೆ ಆ ಒಬ್ಬ ಪುಣ್ಯಾತ್ಮ ಇವತ್ತು ನಮಗೇನ್ ಸಂವಿಧಾನವನ್ನ ಕೊಟ್ಟೋಗಿರ್ತಕ್ಕಂಥವ್ರು, ಸಂವಿಧಾನಿ ಶಿಲ್ಪಿ ಅಂತ ನಾವೇನ್ ಪೂಜಿಸ್ತೀವಿ ಅಂತ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರ ಸೋಲಿಗೆ ಕಾರಣಕರ್ತರಾದಂಥವ್ರು 1 ಸಲ ಅಲ್ಲ 2 ಸಲ ಅವ್ರು ಲೋಕಸಭೆ ಮೆಟ್ಲು ಹತ್ಲಿಕ್ಕೆ ಬಿಡದೆ ಇರ್ತಕ್ಕಂಥ ಹುನ್ನಾರವನ್ನ ಮಾಡಿದಂತ ಪಕ್ಷ ಈ ನಮ್ಮ ದೇಶದಲ್ಲಿ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಇವತ್ತು ಮಾತೆತ್ತಿದ್ರೆ ನಾನು ಚಾಂಪಿಯನ್ ಅಂತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇತ್ತೀಚಿನ ದಿನಗಳಲ್ಲಿ ಒಂದು ಹೇಳಿಕೆ ಕೊಟ್ಟರು, ಒಂದಿಷ್ಟು ಉದ್ದ ಬರೆದ್ರು, ಎಕ್ಸು ಟ್ವಿಟರ್ ಖಾತೆ ಅಂತಂತಾರ ಅದನ್ನ, ಅದರಲ್ಲಿ ಇಷ್ಟು ಉದ್ದ ಬರ್ಕೊಂಡ್ರು. ನಾನು ಕುರಿ ಕಾಯುವ ಒಂದು ಸಮುದಾಯಕ್ಕೆ ಸೇರಿರ್ತಕ್ಕಂಥವನು, ನನ್ನ ಮೇಲೆ ಎಲ್ಲರೂ ಕೂಡ ಒಂದು ರೀತಿ ರಾಜಕೀಯವಾಗಿ ಪ್ರಹಾರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ನನಗೆ ಒಂದು ಅರ್ಥ ಆಗದೆ ಇರತಕ್ಕಂಥ ಅಂಶ, ನಮ್ಮ ಕರ್ನಾಟಕ ರಾಜ್ಯ ಕಂಡಂತ ಯಾವ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಇದ್ದೇವೆ,
ಯಾವ ಧ್ವನಿ ಇಲ್ಲದೆ ಇರ್ತಕ್ಕಂಥ ಶೋಷಿತ ನೊಂದಿರ್ತಕ್ಕಂಥ ವರ್ಗದ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ದೇವರಾಜ ಅರಸರವರು ನಮ್ಮ ರಾಜ್ಯವನ್ನ ಪ್ರತಿನಿಧಿಸಿದ್ರು, ಮುಖ್ಯಮಂತ್ರಿಗಳಾಗಿದ್ರು. ಅವರು ಏನ್ ಪ್ರತಿನಿಧಿಸಿದ್ರು 8 ವರ್ಷಗಳ ಕಾಲ ಅವ್ರಿಗೆ ಮೀರಿ ನಾನು ಒಂದಿನಾರು ಹೆಚ್ಚಿಗೆ ಆಡಳಿತ ಮಾಡಿದ್ದೀನಿ ಅಂತಕ್ಕಂಥ ಇತಿಹಾಸ ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಮುಂದೆ ಹೋಗ್ತಾ ಇದ್ದಾರೆ. ನನಗೆ ಒಂದು ಅರ್ಥ ಆಗದೆ ಇರತಕ್ಕಂಥ ವಿಚಾರ, 8 ವರ್ಷ ಆಗದೆ ಮುಖ್ಯಮಂತ್ರಿಗಳಾಗಿ, ಈ 8 ವರ್ಷದಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವರ ಕೊಡುಗೆ ಏನಪ್ಪಾ ಅಂದ್ರೆ 7,64,000 ಕೋಟಿ ನಮ್ಮ ರಾಜ್ಯ ಇವತ್ತು ಸಾಲ ಮಾಡದೆ. ಸ್ವಾತಂತ್ರ್ಯ ಬಂದಾಗಿಂದ ಅನೇಕ ಜನ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಡಳಿತವನ್ನು ಮಾಡಿದ್ದಾರೆ, ಅನೇಕ ಪಕ್ಷಗಳು ಅಧಿಕಾರದಲ್ಲಿ ಬಂದವೆ. ಆದ್ರೆ 7,64,000 ಕೋಟಿಯಲ್ಲಿ ಅತಿ ಹೆಚ್ಚು ಸಾಲವನ್ನ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ಲಬೇಕು ಅಂದ್ರೆ, ನಂಗೆ ಬೇಜಾರಾಗ್ತದೆ ಹೇಳಕ್ಕೆ, ನೋವಾಯ್ತದೆ ಹೇಳಕ್ಕೆ, ಆದ್ರೆ ಇರ್ತಕ್ಕಂಥ ವಾಸ್ತವಾಂಶ ನಾವು ಮರೆಮಾಚಲಿಕ್ಕೆ ಆಗೋದಿಲ್ಲ. 5 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ 8 ವರ್ಷದಲ್ಲಿ. ಅದರಲ್ಲಿ ಕೇವಲ 3 ವರ್ಷದಲ್ಲಿ ಪ್ರತಿ ವರ್ಷವೂ ಕೂಡ 1 ಕೋಟಿ ಸಾಲ ಮಾಡವ್ರೆ, 1 ಲಕ್ಷ ಕೋಟಿ ಸಾಲ ಮಾಡವ್ರೆ ಪ್ರತಿ ವರ್ಷ. ಅಂದ್ರೆ ದಿವಸಕ್ಕೆ ಎಷ್ಟಾಯ್ತು? 300 ಕೋಟಿ. ತಿಂಗಳಿಗೆ ಎಷ್ಟಾಯ್ತು? 8,500 ಕೋಟಿ. ಮೂವತ್ತೈದು ವರ್ಷಗಳ ಕಾಲ ವಿರೋಧ ಪಕ್ಷದ ಸ್ಥಾನವನ್ನ ಅಲಂಕರಿಸಿದ್ರು. ಮುಖ್ಯಮಂತ್ರಿಗಳಾಗಿ 8 ವರ್ಷ ಪೂರೈಸಿರ್ಬೋದು ಕಾರಣ, ಇನ್ನ 35 ವರ್ಷ ಸತತವಾಗಿ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನ ಅಲಂಕರಿಸಿದ್ದಾರೆ, ಉಪಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸಿದ್ದಾರೆ, ಸಚಿವ ಸ್ಥಾನವನ್ನು ಕೂಡ ನೋಡಿದ್ದಾರೆ, ಕೊನೆಗೆ ಮುಖ್ಯಮಂತ್ರಿಗಳಾಗಿದ್ದಾರೆ. 35 ವರ್ಷ ಒಬ್ಬ ವ್ಯಕ್ತಿ ಅಧಿಕಾರದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಮಾತನಾಡ್ತಕ್ಕಂಥ ಮಾತಲ್ಲ ಅದು. ಇನ್ನು ಬನ್ನಿ ನಮ್ ಕುಮಾರಣ್ಣಂದು 20 ತಿಂಗಳು, 14 ತಿಂಗಳು, 34 ತಿಂಗಳು ಈ ರಾಜ್ಯದಲ್ಲಿ ಆಡಳಿತವನ್ನು ಮಾಡಿರ್ತಕ್ಕಂಥದ್ದು. ಅತ್ಯಂತ ಅಲ್ಪಾವಧಿಯ ಆಡಳಿತದಲ್ಲಿ ಯಾವ ರೀತಿ ಜನಪರವಾದಂತ ಕಾರ್ಯಕ್ರಮಗಳು, ಯೋಜನೆಗಳು ಕೊಡಬಹುದು ಅಂತಕ್ಕಂಥದ್ದು ಜನಾನುರಾಗಿಗಳಾಗಿ ಸಾಬೀತನ್ನ ಮಾಡಿರ್ತಕ್ಕಂಥವ್ರು ನೀವು ಬೆಳೆಸಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು. APJ ಅಬ್ದುಲ್ ಕಲಾಂ ಜೀರವರು ನಮ್ ಕಣ್ಮುಂದೆ ಇಲ್ಲ ಇವತ್ತು. ಆ ಪುಣ್ಯಾತ್ಮ, ಆ ಪುಣ್ಯಾತ್ಮರು ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಗ್ರಾಮ ವಾಸ್ತವ್ಯ, ಜನತಾ ದರ್ಶನ ಅಂತಕ್ಕಂಥ ಕಾರ್ಯಕ್ರಮಗಳನ್ನೇನು ಕೊಟ್ಟರು, ಅವತ್ತಿನ ದಿನ ಅವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ. ಅಂತ ಒಬ್ಬ ವ್ಯಕ್ತಿ, ಅಂತ ಒಬ್ಬ ವ್ಯಕ್ತಿತ್ವ ಕುಮಾರಣ್ಣನ ನಾಯಕತ್ವವನ್ನ ಒಪ್ಪಿ ಅವರಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ ಅಂತಕ್ಕಂಥದ್ದಾದ್ರೆ 7.5 ಕೋಟಿ ಕನ್ನಡಿಗರು ಎಲ್ಲೋ ಒಂದ್ ಕಡೆ ನಮ್ಗೆ ಸಂಪೂರ್ಣವಾದಂತ ಸರ್ಕಾರ ನಮ್ ಕೈಗೆ ಬರ್ದೇ ಹೋದ್ರು ಕೂಡ ರೈತರ ಸಾಲ ಮನ್ನಾ ಬಗ್ಗೆ ಎಲ್ಲರೂ ಕೂಡ ಚರ್ಚೆ ಮಾಡ್ತೇವೆ ವೇದಿಕೆಗಳಲ್ಲಿ ನಿಂತ ಸಂದರ್ಭದಲ್ಲಿ. 26,000 ಕೋಟಿ ಇಡೀ ರಾಜ್ಯದಲ್ಲಿ ಸಾಲ ಮನ್ನಾ ಆಗಿದ್ರೆ ಮೈಸೂರು ಜಿಲ್ಲೆನಲ್ಲಿ 440 ಕೋಟಿ ರೂಪಾಯಿಯಷ್ಟು ರಾಷ್ಟ್ರೀಕೃತ ಬ್ಯಾಂಕ್ಗಳಿರ್ಬೋದು, ಸಹಕಾರಿ ಸಂಘದ ಬ್ಯಾಂಕ್ಗಳಿರ್ಬೋದು ಸಾಲ ಮನ್ನಾ ಮಾಡಿರ್ತಕ್ಕಂಥ ಕೀರ್ತಿ ಇವತ್ತು ಈ ದೇಶದಲ್ಲಿ ಯಾರಿಗಾದ್ರೂ ಇದ್ರೆ ಅದು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಸಲ್ಲಬೇಕಾಗ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.